ಕಷಾಯಗಳಲ್ಲಿ ಒಂದು ರೀತಿ ಹೇಳ್ತಾರೆ, ಲೋಭ ಎಲ್ಲಕ್ಕಿಂತ ದೊಡ್ಡ ಕಷಾಯ ಇದೆ. लोभ को पापों का बाप भी कहते हैं, है ना. तो वो बाप है माने उसके अनुसार सब चलते हैं. ಲೋಭ ಒಂದು ರೀತಿಯಾಗಿ ಎಲ್ಲ ಕಷಾಯಗಳನ್ನು ನಡೆಸುವಂತಹ ದೊಡ್ಡ ಕಷಾಯ ಇದೆ. ಆಮೇಲೆ ಈ ಲೋಭ ಎಲ್ಲಕ್ಕಿಂತ ಕೊನೆಗೆ ಹೋಗುತ್ತೆ. सबसे बड़ा कषाय है और सबसे अंत में जाता है. तो हम बोलते हैं लोभांत कषाय. तो ಕಷಾಯಗಳಲ್ಲಿ ಲೋಭ ಕೊನೆಗೆ ಬರುತ್ತೆ, ಎಲ್ಲಕ್ಕಿಂತ ಅಂತದಲ್ಲಿ ಹೋಗುತ್ತೆ. ಯಾಕಂದರೆ ಲೋಭ ತುಂಬ ಸೂಕ್ಷ್ಮ ಇದೆ. ಲೋಭ ನಾವು ಎಷ್ಟು ತಿಳಿತೇವೆ ಅದಕ್ಕಿಂತ ತುಂಬಾ ಸೂಕ್ಷ್ಮ ಇದೆ. ಮನುಷ್ಯ ಭಾವದಲ್ಲಂತೂ ಲೋಭ ಅಂತ ಹೇಳಿದ್ರೆ ಬರೀ ಹಣದ ಲೋಭ ದೊಡ್ಡದು ಕಾಣಿಸುತ್ತೆ. खाली धन लोभ ही नहीं होता, लोभ बहुत प्रकार के होते हैं. धन लोभ ಅಂತೂ ಈಗೀಗ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ. वो कोई बहुत बड़ा लोभ नहीं है, ಅದಕ್ಕಿಂತ ದೊಡ್ಡ ಲೋಭಗಳಿದೆ. तो ಲೋಭ ಅಂತೂ ಬಹಳ ಸೂಕ್ಷ್ಮ ಇದೆ. ಅದನ್ನು ಸೂಕ್ಷ್ಮವಾಗಿ ನಾವು ನೋಡಬೇಕಾಗತ್ತೆ. ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ? ಯಾವ ವ್ಯಕ್ತಿ ತನ್ನ ಆತ್ಮ ಸುಖಕ್ಕೋಸ್ಕರ ಧರ್ಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ये सब बातें तभी समझ में आ सकती हैं यदि हम अपने लिए धर्म करें. तो अपने लिए माने एक अकेला अपने लिए यदि धर्म है तो समझ में आएगी बात, है ना. ಇದರಲ್ಲಿ ಇನ್ನಾರದ್ದು ಹಸ್ತಕ್ಷೇಪ ಇಲ್ಲ. ನನಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ನನಗೆ ಲೋಭ ಉಂಟಾದಾಗ ತುಂಬ ದುಃಖ ಆಗ್ತಾ ಇದೆ. ये जिसको अनुभव में आता है ना, वो कह सकता है कि मैं शौचमय हूँ, उत्तम शौच धर्म. ಯಾರಿಗೆ ಇನ್ನೂ ಅನುಭವಕ್ಕೆ ಬರ್ತಾ ಇಲ್ಲ कि ಲೋಭ 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 ಎಷ್ಟು ಲೋಭ ಮಾಡಿದ್ರೂ ನನಗೆ ದುಃಖನೇ ಸಿಗ್ತಾ ಇದೆ ಅನ್ನೋ ಅರಿವಾಗ್ತಾ ಇಲ್ಲ, ಅವನಿಗಿನ್ನೂ ಶೌಚ ಧರ್ಮ ಹೇಳುವಂತಹ ಅಧಿಕಾರ ಬಂದಿಲ್ಲ. ಶಾಸ್ತ್ರ ಓದಿ ನಾವು ಹೇಳ್ಬಿಡ್ತೀವಿ कि ನಾನಂತೂ ಲೋಭದಿಂದ ರಹಿತ ಇದ್ದೀನಿ ಅಥವಾ ಲೋಭ ಬಿಟ್ಬಿಟ್ಟಿದ್ದೀನಿ. ಈ ಥರ ಹೇಳಿದ್ರೆ ಆಗೋದಿಲ್ಲ, ಅರಿವಾಗಬೇಕಲ್ಲ ವಾಸ್ತವವಾಗಿ. ಇಲ್ಲಿವರೆಗೆ ಯಾವ್ಯಾವ ಪ್ರಕಾರದ ಲೋಭಗಳು ನಾನು ಮಾಡ್ಕೊಂಬಂದಿದ್ದೇನೆ, ಆ ಲೋಭಗಳನ್ನು ನೋಡಿ ಅರಿವಾಗಬೇಕಲ್ಲ. ಅದು ಶೌಚ ಧರ್ಮ ಇದೆ. ಶೌಚ ಧರ್ಮದಲ್ಲಿ ಎರಡು ಮುಖ್ಯ ಸಂಗತಿಗಳಿದೆ. ಶೌಚ ಅಂದರೆ ಪವಿತ್ರ. तो ಪವಿತ್ರ ಎರಡು ಕಾರಣಗಳಿಂದ ಇದೆ. ನಮಗೆಲ್ಲ ಪವಿತ್ರ ಹೇಗೆ ಗೊತ್ತಿದೆ? ಹೊರಗಡೆ ಪವಿತ್ರ ಮಾಡೋದು ಗೊತ್ತಿದೆ, ಸ್ವಚ್ಛ ಮಾಡೋದು ಗೊತ್ತಿದೆ. तो ಮನೆ ಸ್ವಚ್ಛ ಮಾಡ್ತೀವಿ, ದೇಹ ಬಾಡಿ ಅದನ್ನು ಸ್ವಚ್ಛ ಮಾಡ್ತೀವಿ. ಈ ಎಲ್ಲ ಸ್ವಚ್ಛತೆ ಅಂತೂ ಅವಶ್ಯಕ ಇದೆ. ಆದರೆ ಇದರಿಂದ ಮನಸ್ಸು ಶುದ್ಧ ಆಗೋದಿಲ್ಲ. ಇದರಿಂದ ಶೌಚ ಧರ್ಮ ಪ್ರಕಟ ಆಗೋದಿಲ್ಲ. ಹಾಗೊಂದು ವೇಳೆ ಆಗೋದಾಗಿದ್ರೆ ಮುನಿಗಳಿಗಂತೂ ಶೌಚ ಧರ್ಮ ಪ್ರಕಟನೆ ಆಗ್ತಿರ್ಲಿಲ್ಲ. ಯಾಕಂದರೆ ಜನ್ಮ ಇರೋ ತನಕ ಅಸ್ನಾನ ವ್ರತ ಇದೆ. ದೀಕ್ಷೆ ತಗೊಂಡಾದ್ಮೇಲಂತೂ ಅಸ್ನಾನ ವ್ರತ ಇದೆ. ಅಸ್ನಾನ ವ್ರತ ಇದ್ದ ಮೇಲೆ ಶೌಚ ಇಲ್ಲಿಂದ ಬರೋದು, ಪವಿತ್ರತೆ.
अर्थ ಆಗ್ತಿದೆಯಲ್ಲ. तो पवित्रता शरीर से नहीं आती. ಆದರೆ ಶ್ರಾವಕ ಅವಸ್ಥೆಯಲ್ಲಿ ಅದು ಅವಶ್ಯಕ ಇದೆ, ಆದರೆ ಅದು ಧರ್ಮ ಇಲ್ಲ. तो ಧರ್ಮ ಇಲ್ಲ ಅಂದರೆ ಎಷ್ಟು ಅವಶ್ಯಕ ಇದೆ ಅಷ್ಟು ಮಾಡೋದಿದೆ. ಅದನ್ನು ಮೀರಿ ಆಚಾರ್ಯ ಹೇಳ್ತಾರೆ ಲೋಭದ ಕಡೆಗೆ ಗಮನ ಕೊಡು. लोभ कितने कितने प्रकार के लोभ होते हैं ನಾವೆಲ್ಲ ನೋಡ್ತೀವಲ್ಲ. ಲೋಭ ಎಷ್ಟೆಷ್ಟು ಪ್ರಕಾರದಿಂದ ನಮ್ಮ ಜೀವನದಲ್ಲಿ ಕಾಣಿಸುತ್ತೆ. ಬಹುತ್ ಪ್ರಕಾರ ಸೆ ಒಬ್ಬನಿಗೆ ಅನೇಕ ಪ್ರಕಾರದ ರಸನೇಂದ್ರಿಯದ ಲೋಭ ಇದೆ. ಈಗೀಗಂತೂ ರಸನೇಂದ್ರಿಯದ ಲೋಭವನ್ನು ಲೋಭ ಅಂತಾನೆ ತಿಳಿಯೋದಿಲ್ಲ ನಾವು. वो तो लोभ ही नहीं लगता, वो तो लगता है ಎಂಟರ್ಟೈನ್ಮೆಂಟ್. ಮಾಡೋಕ್ಕೇನು ಕೆಲಸ ಇಲ್ಲ ಅಂದರೆ ಏನು ಮಾಡೋದು, कुछ नया डिश बना लो, तो वो लोभ नहीं दिखता. ರೂಪದ ಲೋಭ ಅದು ಲೋಭ ಕಾಣಿಸೋದಿಲ್ಲ. ಸನ್ಮಾರ ದೇಹದ ಲೋಭ, देखो नए चक्रदಲ್ಲಂತೂ ಹೇಳ್ತಾರೆ ಜೀವನದ ಲೋಭ, जीवन का लोभ. लाखों वर्षों तक जीऊं या मृत्यु आज ही आ जावे. जीवन तो ऐसा होना चाहिए, लेकिन इसको हमेशा जीवन का लोभ रहता है. ಇನ್ನೂ ಜೀವಿಸಬೇಕು, ಇನ್ನೂ ಜೀವಿಸಬೇಕು. तो ಇನ್ನೂ ಜೀವಿಸುವ ಯಾವ ಲೋಭ ಇದೆ ಅದು ಯಾತಕ್ಕೋಸ್ಕರ ಇದೆ? और जीना क्यों है? सम्यक दर्शन करने के लिए, रत्नत्रय पाने के लिए. बोलो और जीना क्यों है? तो क्या मर जाए? तो बोलते नहीं, मृत्यु नहीं. कहते लाखों वर्षों तक जीऊं या मृत्यु ही आ जाए. है ना, आयु लक्ष वर्षदवರೆಗೆ ಇರಲಿ, मंजूर है, जी लूंगा. और मृत्यु आज ही आ जाए ಆಗಲೂ ಸ್ವೀಕಾರ ಇದೆ. ಆಗ ಲೋಭ ಸ್ವಲ್ಪ ಎಲ್ಲೋ ಕಮ್ಮಿ ಆಗಿದೆ ಅಂತ ಕಾಣಿಸುತ್ತೆ. ಆದರೆ ಯಾವ ಜೀವನದ ಲೋಭ ಕಾಣಿಸುತ್ತೆ ಅದೇನು ತೋರಿಸುತ್ತೆ? ಅನ್ಯ ಎಲ್ಲ ಪ್ರಕಾರದ ಲೋಭಗಳು ಅದರ ಜೊತೆ ಜೊತೆಗೆ ಇದೆ. ಅರ್ಥ ಆಗ್ತಿದೆಯಲ್ಲ? ಎಲ್ಲ ಪ್ರಕಾರದ ಲೋಭಗಳು ಆ ಒಂದು ಜೀವನದ ಲೋಭದ ಜೊತೆ ಜೊತೆಗೆ ಇದೆ. ಹಾಗಾಗಿ ಆಚಾರ್ಯ ಹೇಳುತ್ತಾರೆ ಮನುಷ್ಯ ಭವದ ಒಂದು ಲೋಭವನ್ನು ನೋಡಬೇಡ, ಲೋಭಗಳು ತುಂಬ ಪ್ರಕಾರದ್ದಿದೆ. ಒಂದು ತಿರ್ಯಂಚಿ ಗತಿಯಲ್ಲಿ ಧನ ಲೋಭ ಇದೆಯೇನು? ತಿರ್ಯಂಚಿ ಪ್ರಾಣಿಗಳಿಗೆ ಮುಂದೆ ಒಂದು ಬುಟ್ಟಿ 500 ನೋಟ್ ಇಟ್ಟರೆ ಮತ್ತು ಒಂದು ಬುಟ್ಟಿ ಮೇವು ಇಟ್ಟರೆ किसको खाएगा वो तो घास खाएगा ना. तुम अपने नोट अपने पास रखो. तो ಲೋಭ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಹೇಳ್ತಾರಲ್ಲ ಪ್ರದೇಶ, ಪ್ರತಿಯೊಂದು ದೇಶ, ಇದೆಲ್ಲದಕ್ಕೂ ಅನುಸಾರವಾಗಿ ಲೋಭಗಳು ಬದಲಾಗುತ್ತೆ. भारत के लोगों को जो लोभ है ना वो अमेरिका वालों को नहीं है. तो निर्लोभी हो गए, ನಿರ್ಲೋಭಿ ಆಗ್ಬಿಟ್ರು. नहीं ಅವ್ರಿಗೆ ಬೇರೆ ಲೋಭ ಇದೆ. ಸಮझ में आती बात? ಕರ್ನಾಟಕದವ್ರಿಗೆ ಯಾವ ಲೋಭ ಇದೆ ಅದು ಮಧ್ಯಪ್ರದೇಶದವ್ರಿಗಿಲ್ಲ. ಅಥವಾ नॉर्थ इंडिया वालों को जो लोभ है वो साउथ इंडिया वालों को नहीं है. समझ में आ रहा? साउथ इंडिया वाले को वो नॉर्थ में जाएंगे तब भी उनको चावल चाहिए, नहीं तो पेट नहीं भरता, ಹೊಟ್ಟೆ ತುಂಬೋದಿಲ್ಲ. नॉर्थ इंडियादವ್ರು ಇಲ್ಲಿ ಬಂದ್ರು उनको तो रोटी चाहिए, पेट नहीं भरता. तो ಇದರ ಅರ್ಥ ಏನಾಯಿತು? ಲೋಭ ವ್ಯಕ್ತಿಯ
ಯಾವ ಪರಿಸ್ಥಿತಿ ಇದೆ ಅದಕ್ಕೆ ಅನುಗುಣವಾಗಿ ಅನೇಕ ಪ್ರಕಾರದ ಲೋಭಗಳನ್ನು ಇವನು ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ. ಉಸಿಕೋ ಲೋಭ ಬೋಲ್ತೆ, ಆದರೆ ನಾವು ಅದನ್ನು ಲೋಭ ಅಂತ ಕನ್ಸಿಡರ್ ಮಾಡೋದಿಲ್ಲ. उसको हम लोभ ही नहीं कहते, उसको हम बोल देते नहीं ये तो ನ್ಯಾಚುರಲ್. ಈ ನ್ಯಾಚುರಲ್ ಇಲ್ಲ, ಇದು ಲೋಭ ಇದೆ. ಲೋಭ ಏನು ಮಾಡುತ್ತೆ, ಅನ್ಯ ಎಲ್ಲ ಪಾಪಗಳಿಗೆ ಆರ್ಡರ್ ಕೊಡುತ್ತೆ. वो लोभ बाकी सारे पापों को ऑर्डर देता है कि क्या क्या करो. ಹಿಂಸೆ ಮಾಡು, ಅಸತ್ಯ ಮಾಡು, ಯಾವ್ಯಾವ ರೀತಿಯಾದ ಪಾಪಗಳಿದೆ, ಮಾಯಾಚಾರ ಮಾಡು, ಕ್ರೋಧ ಮಾಡು, ಇದೆಲ್ಲದರ ಮೂಲದಲ್ಲಿ ಯಾರಿದ್ದಾರೆ? ಲೋಭ. ಕ್ರೋಧ ಮಾಡ್ತಾನೆ ಯಾಕಂದ್ರೆ ಲೋಭ ಇದೆ, ಮಾಯಾಚಾರ ಮಾಡ್ತಾನೆ ಯಾಕಂದ್ರೆ ಲೋಭ ಇದೆ. ಸಂಸಾರದಲ್ಲಿ ಲೋಭ ಇಲ್ಲದೆ ಯಾರು ಮಾಯಾಚಾರ ಮಾಡ್ತಾರೆ? कोई ना कोई प्रकार का लोभ तो होगा ना. अच्छा, प्रसिद्धि है लोभ, तो वो तो है. ಅದರಿಂದ ಏನಾಗುತ್ತೆ? ಅದರಿಂದ ಮಾಯಾಚಾರ ಮಾಡ್ತಾನೆ. ಯಾವ ಗುಣಗಳಿಲ್ಲ ಅದನ್ನು ಹೇಳ್ತಾನೆ. ನಿಜವಾಗಿ ಶೌಚ ಧರ್ಮ ಈ ಲೋಭಕ್ಕೆ ಸಂಬಂಧಪಟ್ಟಿದೆ. ಇನ್ನು ಎರಡನೇದಾಗ ಆಚಾರ್ಯ ಹೇಳ್ತಾರೆ, ಲೋಭವನ್ನು ಬಿಡೋದು ಹೇಗೆ? ಲೋಭ ಬಿಡೋದು ಹೇಗೆ? ಆಚಾರ್ಯ ಹೇಳ್ತಾರೆ, ಲೋಭ ಅಂತೂ ಪರವಸ್ತುಗಳ ಬಗ್ಗೆ ಇದೆ ನಿನಗೆ, ಆದರೆ ಸ್ವಭಾವದ ಕಡೆಗಂತೂ ಗಮನ ಇಲ್ಲ. ಯಾವಾಗ ಜೀವ ಸ್ವಭಾವವನ್ನು ನೋಡ್ತೀಯ, ನಿನ್ನನ್ನು ನೀನು ನೋಡ್ತೀಯ, ನಿನ್ನ ಜೀವನ ನೋಡ್ತೀಯ, प्रामाणिक रूप से अपना जीवन, अपना स्वभाव को देखोगे, तब तो लोभ निरर्थक लगेगा. ಲೋಭದಿಂದ ಅಂತೂ ಕೆಲಸ ಆಗೋದಿಲ್ಲ, ಜೊತೆಗೆ ಲೋಭದಿಂದ ಅಂತಿಮವಾಗಿ ಸಮಾಧಾನ ಸಿಗೋದಿಲ್ಲ. समाधान भी नहीं मिलता. तो जिसको लोभ छोड़ना हो उसको स्वभाव देखना चाहिए, जीवन देखना चाहिए. ತನ್ನ ಪ್ರತಿದಿನದ ಒಂದೊಂದು ಸ್ಥಿತಿಗಳನ್ನು ಕಣ್ತೆರೆದು ನೋಡಬೇಕಾಗತ್ತೆ. ಲೋಭ ಹೋಗ್ಬಿಡುತ್ತೆ. ಜೈಸೆ ಶರೀರದ ಲೋಭ. ಶರೀರದ ಬಗ್ಗೆ ಅಂತೂ ಜಿನ್ವಾನಿಯಲ್ಲಿ ತುಂಬ ಹೇಳಿದ್ದಾರೆ, ನಾವು ತುಂಬ ಚರ್ಚೆ ಮಾಡಿದ್ದೀವಿ. ಕಿ ಶರೀರದ ಬಗ್ಗೆ ಜೀವಕ್ಕೆ ಎಷ್ಟು ರೀತಿಯಾದ ಲೋಭ ಇದೆ ಮತ್ತು ಅದೆಷ್ಟು ನಿರರ್ಥಕ ಇದೆ. ಅಶುಚಿ ಭಾವನೆಯಲ್ಲೂ ಚರ್ಚೆ ಮಾಡಿದ್ದೀವಿ. तो ಜಾಸ್ತಿ ಚರ್ಚೆ ಮಾಡೋದಿಲ್ಲ ನಾನು. ಲೇಕಿನ್ ಇತನಾ ಸಮಜ್ನಾ ಹೈ ಕಿ ಶರೀರ ಅಂತೂ ಜೊತೆಗಿದೆ ಪಕ್ಕದ ಮನೆಯವ್ರ ಥರ. तो जितना आवश्यक है उतना कर लो. ಎಷ್ಟು ಅವಶ್ಯಕ ಇದೆ? जैसे शरीरಕ್ಕೆ ಆಹಾರ ಬೇಕು, ಆಹಾರ ಇಂಧನ ಇದೆ, तो शरीर को आहार दे दो. अब इस आहार को बढ़ाओ मत. ಆಹಾರವನ್ನು ವೃದ್ಧಿ ಮಾಡೋದು ಹೇಗೆ? ಆಹಾರದಲ್ಲಿ ಅನೇಕ ಪ್ರಕಾರದ ಸಮझ में आ रहे हैं ना, जो हम लोग अभी बनाते हैं, ಅದೆಲ್ಲ ಏನಿದೆ? ಲೋಭದ ವಿಸ್ತಾರ ಇದೆ. वो आवश्यक नहीं. जीवन जीना ही है, शरीर के लिए कुछ आवश्यक है, वो तो आवश्यक है, ಅದು ಸ್ವಾಭಾವಿಕ ಇದೆ. ಅದನ್ನು ಮೀರಿ ಯಾವುದನ್ನು ಮಾಡ್ತೀವಿ ಅದು ಲೋಭ ಇದೆ. ಕುಚ್ ಕುಚ್ ಡಾಕ್ಟರ್ಗಳಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಈಗೀಗ ತುಂಬ ರಿಪೋರ್ಟ್ಗಳು ಬರ್ತಾ ಇದೆಯಲ್ಲ, ಕಿ ಮನುಷ್ಯನಿಗೆ ದೇಹಕ್ಕೆ ಆಹಾರ ಬೇಕು, ಆದರೆ ಮನುಷ್ಯ ಆಹಾರ ಗ್ರಹಣೆ ಮಾಡ್ತಾ ಇಲ್ಲ. ಅವನ ಆಹಾರವನ್ನು ಮನೋರಂಜನೆ ಮಾಡಿಬಿಟ್ಟಿದ್ದಾನೆ. भोजन मनोरंजन हो गया. बोलते नहीं ये तो लोभ है, क्या कर रहे हो? ಶರೀರಕ್ಕೂ ಹಾನಿ ಇದೆ, ಆತ್ಮನಿಗೂ ಹಾನಿ ಇದೆ. ಗಾಡಿಗೆ ಪೆಟ್ರೋಲ್ ತುಂಬಿಸ್ಬೇಕಾದ್ರೆ ಪೆಟ್ರೋಲ್ ತಾನೇ ತುಂಬಿಸ್ಬೇಕು. ಪೆಟ್ರೋಲ್ ಯಾವ ಕಲರ್ದಿದೆ? ಪೆಟ್ರೋಲ್ ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ?
ಪೆಟ್ರೋಲದನ್ನ ನಾವು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ ತಾನೆ, ಭರ್ನಾ ಹೈ ಭರ್ಲೋ ಬೈ, ಭರ್ಲಿ ಅವ್ರು ನಿಕ್ಲೋ ಪೆಟ್ರೋಲ್ ಪಂಪ್ ಸೆ. ऐसे ದೇಹಕ್ಕೆ ಊಟ ಬೇಕು ಅಂದರೆ ಊಟ ಹಾಕಿದ್ವಿ, ಅಬ್ ನಿಕ್ಲೋ ಕಿಚನ್ ಸೆ. ನಾವೇನು ಮಾಡ್ತೀವಿ, ಅಲ್ಲೇ ಕೂತ್ಬಿಟ್ಟಿದ್ದೀವಿ. ಭಾರತದಲ್ಲಂತೂ ತುಂಬ ಜಾಸ್ತಿ ಇದೆ. ಇಸ್ ಮಾಮಲೆ ಮೇ ಪಾಶ್ಚಾತ್ಯ ಸಂಸ್ಕೃತಿ ನಮ್ಗಿಂತ ಮುಂದಿದೆ, ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. ಲೇಕಿನ್ ಭಾರತೀಯರಿಗೂ ನೈ. ಎಷ್ಟು ಭಾರತದಲ್ಲಿ ರೋಗಗಳಿದೆ, ಡಯಾಬಿಟಿಸ್, ಶುಗರ್, ಹಾರ್ಟ್ ಅಟ್ಯಾಕ್, तो ಅದೆಲ್ಲ ಯಾವುದರಿಂದಿದೆ? ಆಹಾರ ಮಾಡೋದ್ರಿಂದನೋ ಆಹಾರ ಮಾಡದೇ ಇರೋದ್ರಿಂದನೋ? वो आहार करने से होता है ना. अच्छा, बाहर खाने से हो रहा है कि घर में खाने से हो रहा है? ಎಷ್ಟು ಜನ ಭಾರತದಲ್ಲಿ ಇವತ್ತು ಹೊರಗಡೆ ಊಟ ಮಾಡ್ತಾರೆ? ತುಂಬ ಕಡಿಮೆ. ಪಾಶ್ಚಾತ್ಯ ಇತ್ಯಾದಿಗೆ ಹೋಲಿಸಿದ್ರಂತೂ ತುಂಬ ಕಡಿಮೆ. ಮ್ಯಾಕ್ಸಿಮಮ್ ಜನ ಅಂತೂ ಮನೆಯಲ್ಲಿ ಊಟ ಮಾಡ್ತಾರೆ. ಆದರೆ ಮನೆ ಊಟದಿಂದ ಏನಾಗ್ತಿದೆ? ನಿಮ್ಗೆ ಶುಗರ್ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಕ್ಯಾ ಹುವಾ ಕ್ಯಾ? ಮನೆ ಊಟದಲ್ಲಿ ಏನು ಸಮಸ್ಯೆ ಬಂದ್ಬಿಡ್ತು? ಒಳ್ಳೆ ನಮಗೆ ಗೊತ್ತಿಲ್ವಲ್ಲ, ದೇಹಕ್ಕೆ ಆಹಾರ ಬೇಕಾಗಿದೆ, ದೇಹಕ್ಕೆ ಮನೋರಂಜನೆ ಬೇಕಾಗಿಲ್ಲ, ಅದು ಗೊತ್ತಿಲ್ಲ. तो ಮನೆಯಲ್ಲಿ ಮಾಡಿದ್ರೂ ನಾವೇನು ಮಾಡ್ತಾ ಇದ್ದೀವಿ? ಲೋಭವಶ ಆಹಾರ. ಇದೇ ಥರ ಎಲ್ಲ ವಿಷಯಕ್ಕೂ ಲೋಭ ಅಪ್ಲೈ ಆಗುತ್ತೆ. ಲೋಭದ ಕಥೆ ನಾವು ಚರ್ಚೆ ಮಾಡ್ತೇನೆ ಇದ್ದೀವಿ. ನೂರಾರು ಕಥೆಗಳು ಹೇಳಿದ್ದಾರೆ ಜಿನ್ವಾನಿಲಿ ಲೋಭದ ಬಗ್ಗೆ. ಬಹುತ್ ಕಹಾನಿಯ, ನೂರಾರು ರೀತಿ ಲೋಭದ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ. ಆದರೆ ಎಲ್ಲ ಚರ್ಚೆ ಮಾಡಿದ್ರೂ ಕೊನೆಗೂ ಲೋಭದ ಕಡೆಗೆ ನಾವು ವಿಚಾರಣೆ ಮಾಡೋದಿಲ್ಲ. ಯಾವಾಗ ಲೋಭ ಮನಸ್ಸಲ್ಲಿ ಹುಟ್ಟುತ್ತೆ ಆವಾಗ ವಿಚಾರ ಬರುತ್ತೇನು ಇದು ಲೋಭ ಇದೆ ಅಂತ. ಆ ವಿಚಾರ ಅಂತೂ ಬರೋದಿಲ್ಲ. लोभ का जन्म होते ही अपने आप को समझ में आना चाहिए ये तो लोभ है, दूर रहो. ಹೆಂಗೆ ಅರ್ಥ ಆಗುತ್ತೆ? ಅಲ್ಲಿ ಯಾವಾಗ ನಾವು ಸ್ವಾರ್ಥದಿಂದ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದು ಲೋಭ ಇದೆ. स्वार्थ से काम नहीं करते तो वो निर्लोभ है. इससे कुछ नहीं होता कि ಯಾರ ಹತ್ರ ಎಷ್ಟು ಅಧಿಕಾರ ಇದೆ, ಯಾರ ಹತ್ರ ಎಷ್ಟು ವರ್ತಮಾನದಲ್ಲಿ ಸಂಪತ್ತಿ ಇದೆ, ಇದರಿಂದ ಏನಾಗೋದಿಲ್ಲ. ಸ್ವಾರ್ಥ ಯಾರಲ್ಲಿ ಎಷ್ಟಿದೆ ಅದರಿಂದ ಲೋಭದ ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಹತ್ರ ಅಧಿಕಾರ ಇದೆ, ಆದರೆ ಅಧಿಕಾರದ ಉಪಯೋಗ ತಾನು ಪೂರ್ತಿಯಾಗಲಿ ಅಂತಿಲ್ಲ, ಸಂಪೂರ್ಣ ಸಮಾಜಕ್ಕೆ ಜಿನ್ವಾಣಿ ಅರ್ಥ ಆಗಲಿ ಅಂತ ಅಧಿಕಾರದ ಪ್ರಯೋಗ ಮಾಡ್ತಾ ಇದ್ದಾನೆ. तो ಅಲ್ಲಿ ಲೋಭ ಇಲ್ಲ. ಅದೇ ಅಧಿಕಾರ ಪ್ರಸಿದ್ಧಿಗೋಸ್ಕರ ಬಳಕೊಂಡ್ರೆ ಲೋಭ ಇದೆ. तो क्रोध, मान, माया, लोभवन्ना इतना तो कम से कम अपन समझे कि बाहर नहीं ढूंढना, आचरण में नहीं ढूंढना. ये तो मन में होते हैं. मन में होते हैं तो कभी कभी प्रकट हो जाते हैं. ಒಮ್ಮೊಮ್ಮೆ ಪ್ರಗಟ ಆಗುತ್ತೆ. ನಾವು ನಿನ್ನೆ ಮಾತಾಡ್ತಿದ್ವಲ್ಲ, ಸಂಸಾರದಲ್ಲಿ ಎಷ್ಟು ಹಿಂಸೆ ಇದೆ ಅದಂತೂ ಕಡಿಮೆ ಇದೆ. ಮನುಷ್ಯನ ಮನಸ್ಸಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಮನಸ್ಸಲ್ಲಿ ಎಷ್ಟು ಹಿಂಸೆ ಇದೆ ಅಷ್ಟು ಪ್ರಗಟ ಆದರೆ ಏನಾಗುತ್ತೆ? ಅದಕ್ಕೋಸ್ಕರ ಯಾವ ಈ ವಿಕೃತ ಭಾವಗಳಿದೆ, ಕ್ರೋಧ, ಮಾನ್, ಮಾಯ, ಲೋಭದಂಥದ್ದು, ಇದರಿಂದ ದೂರ ಇರೋದಿದೆ. ಇಲ್ಲಿ ಎಷ್ಟು ಜನರಿಗೆ ಪ್ರಶ್ನೆ ಇದೆ ಕಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಶರೀರದಿಂದ ಮೋಹ ದೂರ ಆಗೋದಿಲ್ಲ. ಎಷ್ಟು ಜನರಿಗೆ ಪ್ರಶ್ನೆ ಇದೆ ಇದು? ಎಲ್ಲರಿಗೂ ಇದೆ.
ಅಚ್ಚ ಎಷ್ಟು ಜನರಿಗೆ ಅನ್ಸುತ್ತೆ ಶರೀರದಿಂದ ನಂದು ಮೋಹ ಕಮ್ಮಿ ಆಗ್ಬಿಟ್ಟಿದೆ ಅಂತ? ಎಷ್ಟು ಜನರಿಗೆ ಅನ್ಸುತ್ತೆ? ಕಿಸಿಗೂ ನೀ ಲಗ್ತಾ ಭೀ ನೀ ನನಗೆ ಹಾಗೆ ಅನ್ನಿಸ್ತಾ ಇದೆ, ಜಾಸ್ತಿ ಚರ್ಚೆ ಮಾಡಿ ಪ್ರಯೋಜನ ಏನಿದೆ? ಕಮ್ ಸೆ ಕಮ್ ಜೀವನದಲ್ಲಿ ದೇಹ ಭಾವದಿಂದಾದರೂ ದೂರ ಆಗಬೇಕಲ್ಲ. ಇದಂತೂ ಫೌಂಡೇಶನ್ ಇದೆ. ದೇಹ ಭಾವದಿಂದನೇ ದೂರ ಆಗಿಲ್ಲ, बोले अब कुछ भी करो वो सही नहीं हो सकता. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ದೇಹ ಕಾಣಿಸುತ್ತೋ ನಾನು ಕಾಣಿಸ್ತೀನೋ? ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ರೆ ದೇಹಕ್ಕೋಸ್ಕರ ಮಾಡ್ತೀನೋ ನನ್ನ ಆತ್ಮನಿಗೋಸ್ಕರ ಮಾಡ್ತೀನೋ? ಇದು ವಿಚಾರ ಕರೋಣ. ಜಿನ್ವಾನಿ ಹೇಳುತ್ತೆ, ನಿನ್ನ ಪ್ರತಿಯೊಂದು ಕೆಲಸ ನಿನ್ನ ಆತ್ಮನಿಗೋಸ್ಕರ ಆಗಬೇಕಿದೆ, ಆಗ ಅದು ಸಾರ್ಥಕ ಇದೆ. ಭೋಜನ್ ಭೀ ಕರ್ನಾ ಹೈ ತೋ ಶರೀರ್ ಕೆ ಲಿಯೆ ನಹೀ, ಅದು ಆತ್ಮನಿಗೋಸ್ಕರ ಇದೆ. ಶರೀರದಿಂದ ಕೆಲಸ ತಗೊಳ್ಳೋದಿದೆ. ಗೃಹಸ್ಥಾವಸ್ಥೆಯನ್ನ ನಿರ್ವಾಹ ಮಾಡೋದಿದೆ, ಅದು ಯಾತಕ್ಕೋಸ್ಕರ? गृहस्थावस्था का पालन भी आत्मा के लिए करना है, ಗೃಹಸ್ಥಿಗೋಸ್ಕರ ಅಲ್ಲ. गृहस्थावस्थೆಗೆ ಧರ್ಮ ಅಂತ ಯಾಕೆ ಕರೆದ್ರು? श्रावक धर्म. तो श्रावक धर्म माने क्या होता है? कुछ लोगों को लगता है श्रावक धर्म माने घर कुटुंब परिवार सबको बनाए रखो, अच्छे से रखो. ऐसा नहीं. श्रावक धर्ಮ ಅಂದ್ರೆ ಏನು? ಇದೆಲ್ಲ ನನ್ನ ಆತ್ಮಧರ್ಮವನ್ನು ಪಾಲಿಸಲಿಕ್ಕೆ ಸಹಕಾರಿಯಾಗಬೇಕು, ಅದಕ್ಕೋಸ್ಕರ ಶ್ರಾವಕ ಧರ್ಮ ಅಂತ ಕರೆದ್ರು. तो श्रावक श्राविका कौन? कि ಯಾರು ತನ್ನ ಗೃಹಸ್ಥ ಅವಸ್ಥೆಯ ಜೊತೆಗೆ ತನ್ನ ಆತ್ಮಧರ್ಮದ ಪಾಲನೆ ಮಾಡ್ತಾನೆ, ಅದಕ್ಕೋಸ್ಕರ ಗೃಹಸ್ಥಾವಸ್ಥೆ ಇದೆ, ಅದು ನಿಜವಾದ ಗೃಹಸ್ಥಾವಸ್ಥೆ ಇದೆ, ಅದು ನಿಜವಾದ ಶ್ರಾವಕ ಶ್ರಾವಿಕೆಯ ಲಕ್ಷಣ ಇದೆ. और यदि ಈ ಗೃಹಸ್ಥಿಗೋಸ್ಕರನೇ ಜೀವನ ಸಮರ್ಪಿತ ಇದ್ರೆ, ऐसे तो होता है ना, सब लोग क्या बोलते हैं कि ನಂದಂತೂ ಆಯಿತು, ಮುಗೀತು, ಈಗ ನನಗೇನು ಬೇಕಾಗಿಲ್ಲ, ಜಾಸ್ತಿ ಆಸೆನೂ ಇಲ್ಲ, ಅಬ್ ತೋ ಏನು ಮಾಡೋದಿದೆ ಎಲ್ಲ ಮಕ್ಕಳಿಗೋಸ್ಕರ ಮಾಡೋದಿದೆ. मैं तो सब बच्चों के लिए करता हूँ. करना पड़ता है बच्चों के लिए. क्या कर रहे? तो मैं पूछता हूँ, आपके पिताजी ने किया था आपके लिए? तो ಅವ್ರ ತಂದೆ ಏನು ಹೇಳ್ತಾ ಇದ್ರು? ಕಿ ನಂಗೇನು ಬೇಡ, ಎಲ್ಲ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಮಕ್ಕಳೇನು ಹೇಳ್ತಾ ಇದ್ದಾರೆ? ನನಗೂ ಏನೂ ಬೇಕಾಗಿಲ್ಲ, ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀನಿ. ಅವ್ರ ಮಕ್ಕಳೇನು ಹೇಳೋರಿದ್ದಾರೆ? उनके बच्चे भी बोलेंगे तो मुझे तो कुछ नहीं, मैं तो बच्चों के लिए कर रहा हूं. अच्छा विचार करो, यदि जितना कमाया हुआ है ना वो सब ले जाने की फैसिलिटी मिल गई तो बच्चों के लिए कौन कितना छोड़ के जाएगा? छोड़ेगा कोई? कोई कुछ एक कौड़ी भी नहीं छोड़ेगा. वो तो ತಗೊಂಡೋಗೋ ಫೆಸಿಲಿಟಿ ಇಲ್ಲ, ಅದಕ್ಕೆ ಬಿಟ್ಟು ಹೋಗ್ತೀವಿ. ತೋ ಒಂದು ಕಡೆ ಆಚಾರ್ಯ ಹೇಳುತ್ತಾರೆ, ಇದೇನಿವನು ಸಂಗ್ರಹ ಮಾಡ್ತಾ ಇದ್ದಾನಲ್ಲ, ಈ ಸಂಗ್ರಹ ಎಲ್ಲ ಬಿಟ್ಟು ಹೋಗಕ್ಕೆ ಮಾಡ್ತಾ ಇದ್ದಾನೆ. आचार्य क्या बोलते हैं? ये जो तुम संग्रह करते हो, ये छोड़ के जाने के लिए संग्रह करते हो. कितनी विचित्र बात है. ನಾವು ಸಂಗ್ರಹ ಏನಕ್ಕೆ ಮಾಡ್ತೀವಿ?
ನಮಗನ್ಸುತ್ತೆ ಭೋಗಿಸ್ಲಿಕ್ಕೆ. ಆಚಾರ್ಯ ಹೇಳ್ತಾರೆ, ನೀನು ಎಷ್ಟು ಸಂಗ್ರಹ ಮಾಡ್ತಿದ್ಯಾ ಅದರ ಬಹುಪಾಲು ಬಿಟ್ಟು ಹೋಗಕ್ಕೆ ಮಾಡ್ತಾ ಇದೆಯಾ. भोग तो पाओगे नहीं. समझ में आ रहा है ना. एक व्यक्ति अपने जीवन में जितना संग्रह करता है ಎಲ್ಲರಿಗೂ ಗೊತ್ತಿದೆ, ಅದರ ಕಾಲು ಭಾಗನೂ ಅವನು ಭೋಗಿಸೋಕ್ಕಾಗೋದಿಲ್ಲ. ಇದರ ಅರ್ಥ ಏನು? ಈ ಸಂಗ್ರಹ ಮಾಡ್ತಿದ್ದಾನೆ ಬಿಟ್ಟು ಹೋಗಕ್ಕೆ, ಆದರೆ ಅರಿವಾಗ್ತಾ ಇಲ್ಲ. ಯಾಕೆ ಅರಿವಾಗ್ತಾ ಇಲ್ಲ? ಯಾಕಂದ್ರೆ ಲೋಭದ ಕಡೆಗೆ ಗಮನನೇ ಇಲ್ಲ. ಒಳಗಡೆ ಲೋಭ ಅನ್ನೋ ಅಟೋಮ್ ಬಾಂಬ್ ಇದೆ ಮನಸ್ಸಲ್ಲಿ ಅನ್ನೋದು ಗೊತ್ತೇ ಇಲ್ಲ. ये ऐसा एटम बॉम्ब है कि ये एक बार में फटेगा नहीं. क्या ಇದು ಹೆಂಗಿದೆ? ಸ್ಲೋ ಪಾಯ್ಸನ್. ಇದೊಂಥರ ಸತತವಾಗಿ ಜೀವಿಯ ಇಂದ್ರಿಯಗಳನ್ನ, ಜೀವಿಯ ದೇಹವನ್ನ, ಜೀವಿಯ ಆಯಸ್ಸನ್ನ ಎಲ್ಲವನ್ನೂ ತಿಂದಾಕ್ಬಿಡುತ್ತೆ ಲೋಭ. ಆದ್ರೆ ಗೊತ್ತಾಗೋದಿಲ್ಲ ಇವನಿಗೆ. सब कुछ खा जाता है, कुछ गिनता ही नहीं. ವಿಚಾರ ಕರೋ, ವ್ಯಕ್ತಿ ತನ್ನ ಯುವಾವಸ್ಥೆಯಿಂದ ವೃದ್ಧಾಪ್ಯದ ಬರೋ ತನಕ ತನ್ನ ದೇಹ, ತನ್ನ ಇಂದ್ರಿಯಗಳು, ತನ್ನ ಸಮಯ ಇದ್ಯಾವುದನ್ನಾದ್ರೂ ಲೆಕ್ಕಕ್ಕೆ ತಗೋತಾನೇನು? ಇದ್ಯಾವುದಾದ್ರೂ ಲೆಕ್ಕಕ್ಕೆ ತಗೋತೀವಿ ನಾವು? विचार करो, अपने समय का कभी भी हमने हिसाब किया कि ನನ್ನ ಜೀವನದ 1 ನಿಮಿಷ इज इक्वल टू कितना? समझ में भी आ रहा है? अभी अभी वो भैंसा वाला आ जाएगा, क्या करोगे? ಯಮ ಜಿನ್ವಾನಿ ಹೇಳ್ತಾ ಇದೆ, ಲೋಭದ ಕಡೆಗೆ ನೋಡ್ಲಿಲ್ಲ ಅಂದ್ರೆ ಇನ್ನೂ 10 ವರ್ಷ ಕಳೆದ್ರೂ ಗೊತ್ತಾಗೋದಿಲ್ಲ. जैसे कोई नींद में हो, सोते सोते में ही निकल गई सारी जिंदगी, ऐसे निकल जाती है. तो सोना माने लोभ, मोह. ಅದರಲ್ಲಿ ಜೀವನ ಕಳೆದಿದ್ದೇ ಗೊತ್ತಾಗೋದಿಲ್ಲ ಇವನಿಗೆ. ಬೈ ಕೊನೆಗೆ ಸಾವಂತೂ ಒಬ್ಬನಿಗೆ ಆಗೋದಿದೆ ತಾನೆ. ಸ್ಮಶಾನಕ್ಕಂತೂ ಒಬ್ಬನೇ ಹೋಗೋನಿದೆಯೇ ತಾನೆ. तो ಎಲ್ಲಿವರೆಗೆ ಜೀವನ ಇದೆ ಅಲ್ಲಿವರೆಗೆ ಲೋಭವನ್ನು ಕಣ್ತೆರೆದು ನೋಡಿದ್ರೆ ಸ್ವಲ್ಪ ಆದರೂ ನಿನ್ನ ಸಮಯದ ಸದುಪಯೋಗ ಆಗುತ್ತೆ. ಎಷ್ಟು ಸಮಯ ಇದೆ ಬೈ? ಒಂದು 100 ರೂಪಾಯಿ ನೋಟ್ ಇದ್ರೆ ಖರ್ಚು ಮಾಡೋ ವಿಚಾರ ಮಾಡ್ತೀವಿ ತಾನೆ. ಆದರೆ ಜೀವನದ ಸಮಯ 100 ರೂಪಾಯಿ ನೋಟಿಗೂ ಸಮಯ ಇಲ್ಲ, ಅದನ್ನ ಖರ್ಚು ಮಾಡ್ತಾನೆ ಇರ್ತೀವಿ. उसकी कोई वैल्यू ही नहीं. एक एक समय को ऐसे निगल जाता है, इसको लगता ही नहीं कि मैं कुछ खा रहा हूं, मैं कुछ बर्बाद कर रहा हूं. ಇಲ್ಲಕ್ಕಿಂತ ಭಯಂಕರ ಇದೆ ಈ ಸಮಯವನ್ನು ಹಾಳು ಮಾಡೋದು. ಇದೆಲ್ಲ ನಡೀತಾ ಇದೆ ಲೋಭದಿಂದ. ಮನೋರಂಜನೆಯ ಲೋಭ, ಸಮಾಜದ ಲೋಭ, ದೇಹದ ಲೋಭ, ರೂಪದ ಲೋಭ. ಈ लोभ में ये जीव अपने समय को ही नहीं गिनता. बहुत लोग बोलते हैं ना, कब दिन निकल गए पता ही नहीं, मुझे तो 60 साल हो गए, लगता है अभी अभी स्कूल से निकला था. तो ಇದೆಂಗಾಯ್ತು ಚಮತ್ಕಾರ? ಇದೆಲ್ಲ ಮ್ಯಾಜಿಕ್ ಆಯಿತು ಲೋಭದಿಂದ. ಲೋಭ ಜೀವಕ್ಕೆ ಎಚ್ಚೆತ್ಕೊಳ್ಳೋಕ್ಕೆ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ. ಎಷ್ಟು ಜನರಿಗೆ ದಶಲಕ್ಷಣದಲ್ಲಿ ವ್ರತ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ? प्रामाणिक बताओ, कितने लोगों को व्रत करना कष्ट हो रहा है? किसी को नहीं, सब आनंद से कर रहे हैं. बोलो, व्रत करना कष्ट क्यों लग रहा है? बोलो, ವ್ರತ ಮಾಡೋದು ಕಷ್ಟ ಯಾಕೆ ಅನ್ನಿಸ್ತಾ ಇದೆ? ಯಾಕಂದ್ರೆ ಒಳಗಡೆ
ಲೋಭ ಟೈಮ್ ಬಾಂಬ್ ಇದೆ ಗೊತ್ತಿಲ್ಲ, ಅದನ್ನೇ ಪೋಷಣೆ ಮಾಡ್ತಾ ಇದ್ದೀವಿ. भाई जब लोभ का ही पोषण करेंगे तो व्रत पालना तो कष्ट ही लगेगा ना, वो अच्छा कैसे लगेगा? ಜೀವ ಜ್ಞಾನ ಹೇಳ್ತಾ ಇದೆ ವ್ರತ ಮಾಡು, ಲೋಭ ಏನು ಹೇಳ್ತಾ ಇದೆ? ಅರೆ ವೃತ್ತದಲ್ಲಿ ಏನಿದೆ, ಚಲೋ ಅಭಿ तो ಹೋಗಿ ವೃತ್ತವನ್ನು ಬಿಟ್ಟು ಅನೇಕ ಪ್ರಕಾರದ ಲೋಭವನ್ನು ಪೂರ್ತಿ ಮಾಡ್ತಾನೆ. ಅಚ್ಚೆ ಲೋಭ ಪೂರ್ತಿ ಮಾಡಿದ್ಮೇಲೆ ಏನು ಸಿಗುತ್ತೆ? ಮತ್ತೊಂದು ಲೋಭ ಸಿಗುತ್ತೆ. ಇತನೇ 10 ಲಕ್ಷಣ ಆಯೇನಾ तो ಲೋಭ ದೂರ ಆಗಲಿಲ್ಲ, तो ಲೋಭ ಪೂರ್ತಿ ಮಾಡಿದ್ವಿ. ಪೂರ್ತಿ ಮಾಡೋದ್ರಿಂದ ಏನು ಸಿಕ್ತು? ಕುಚ್ ತೋ नहीं मिला ना, कुछ भी नहीं मिला. ರಸನೇಂದ್ರಿಯದ ಲೋಭ ಯಾವ ಪ್ರಕಾರದ್ದು ಜೀವಕ್ಕೆ ಇವತ್ತು ನಡೀತಾ ಇದೆ, ಕ್ಯಾ कहना उसका? ಒಂದು 100 ವರ್ಷದ ಹಿಂದೆ ಅಂತೂ ಈ ರಸನೇಂದ್ರಿಯದ ಹಿಂಸೆ ಕಡಿಮೆ ಆಗ್ತಾ ಇತ್ತು. ಇವತ್ತು ರಸನೇಂದ್ರಿಯದಿಂದ ಅನೇಕ ಪ್ರಕಾರದ ಹಿಂಸೆ ನಡೀತಾ ಇದೆ. ಯಾಕೆ? ಕಿ ರಸನಾ ಲೋಲುಪ್. ವಿಶ್ವದಲ್ಲಿ ಎಷ್ಟು ಹಿಂಸೆ ನಡೆಯುತ್ತಲ್ಲ ಅದರಲ್ಲಿ 40-50% ಹಿಂಸೆಯ ಭಾಗ ಈ ರಸನೇಂದ್ರಿಯಕ್ಕೆ ಹೋಗುತ್ತೆ. ಅರ್ಥ ಆಗ್ತಿದೆ ಕಿತ್ನಿ ಬಡಿ ಹಿಂಸಾ है. ಪ್ರತಿದಿನ ಲಕ್ಷಾಂತರ ಜೀವಿಗಳ ಹತ್ಯೆ ಆಗ್ತಾ ಇದೆ ರಸನೇಂದ್ರಿಯಗೋಸ್ಕರ. ಇದೇನು ತೋರಿಸ್ತಾ ಇದೆ? नहीं तो ये और चलता है अपने नॉर्थ में या श्वेतांबर समाज में ज़्यादा चलता है कि बाकी दिन तो जो है सो है, 10 लक्षण में तो और बढ़िया भोजन बनाओ और अच्छा भोजन बनाओ. मैं पहले गया था श्वेतांबर पर्यूषण में, बुलाते थे दिल्ली में, तो ಮೊದಲನೇ ದಿನ ಹೋದ್ರೆ मैं भोजन किया तो दूसरे दिन भोजन नहीं किया मैंने. बोले इतना तो गरिष्ठ भोजन है. कहाँ पर? 10 ಲಕ್ಷಣದಲ್ಲಿ. ಅಂದ್ರೆ ಜೀವಕ್ಕೆ ಆ ಕಡೆಗೆ ಗಮನ ಹೋಗೋದಿಲ್ಲ. तो ಇದರಲ್ಲೇನು ಅಪರಾಧ ಆಗೋಗ್ಲಿಲ್ಲ, ಆದರೆ ನಾವು ಆ ಕಡೆಗೆ ಸ್ವಲ್ಪ ಗಮನ ಕೊಡೋದಿದೆ. ये तो हम करते ही आ रहे हैं ना, इसमें नया क्या है? हम ऐसा भोजन तो बनाते ही है घर पे, दिवाली दशहरा बनाते ही है, तो बनाओ, दिवाली दशहरे पे बनाओ, 10 लक्षण में मत बनाओ, है ना. ಯಾವ ನಮ್ಮ ಲೌಕಿಕ ಹಬ್ಬಗಳಿದೆ ಅದರಲ್ಲಂತೂ ಮಾಡ್ತೀವಿ, ಮಾಡಿ ಖುಷಿ ಖುಷಿಯಾಗಿ ಸ್ವಾಹ. ಆದರೆ 10 ಲಕ್ಷಣದಲ್ಲಿ अदंतु आत्मधर्म है, तो कनिष्ठ पक्ष उस धर्म में तो अपने ऊपर ध्यान दे दो. सब दुनिया भूल जाओ, कम से कम 10 दिन सब दुनिया भूल जाओ. तो ವರ್ಷವಿಡೀ ಸ್ವಲ್ಪ ಲೋಭದಿಂದ ದೂರ ಇರಕ್ಕೆ ಸ್ವಲ್ಪ ರಿಚಾರ್ಜ್, ಸ್ವಲ್ಪ ಶಕ್ತಿ ಸಿಗುತ್ತೆ. नहीं तो फिर 10 ದಿನ ಆದ್ಮೇಲಂತೂ ಅಕ್ಕಪಕ್ಕ ನೆರೆ ಹೊರೆ ಇದನ್ನೇ ಹೇಳೋರಿದ್ದಾರೆ, तो ಅದರಲ್ಲೇ ಮಗ್ನ ಆಗ್ಬಿಡ್ತೀವಿ, ಜೀವನ ಕಳೆದೋಗ್ಬಿಡುತ್ತೆ. तो ऐसा बिल्कुल नहीं करना चाहिए. ये कुछ श्वेतांबर परंपरा से कम नहीं है, क्योंकि हम भी सोचते हैं अभी 10 ಲಕ್ಷಣದ ಚರ್ಚೆ ನಡೀತಾ ಇದೆ, ನಮಗೆಲ್ಲ ಏನು ಅನ್ನಿಸ್ತಾ ಇದೆ? अपने को भी लग रहा है कि नहीं थोड़ा बहुत तो मायाचर होना ही चाहिए, थोड़ा बहुत लोभ तो होना ही चाहिए. तो यही तो श्वेतांबर मत है. वो कहते हैं पूरा नहीं लेकिन थोड़ा बहुत होना चाहिए, कोई दिक्कत नहीं है. तो
तो जब महावीर स्वामी विहार करने निकले थे तो कहते पहले तो नग्न दिगंबर थे, बाद में किसी ने उनके ऊपर एक कपड़ा ओढ़ दिया। तो भाई दिगंबर आमने ಏನು ಹೇಳುತ್ತೆ, ಯಾರಾದ್ರೂ ಹೀಗೆ ಬಟ್ಟೆ ಹಾಕ್ಬಿಟ್ರೆ उपसर्ग ಹಾಕ್ಬಿಡುತ್ತೆ। ये तो उपसर्ग हो गया। किसी ने दिगंबर मुनि पर वस्त्र डाल दिया तब तो ये उपसर्ग हुआ। जब तक वो वस्त्र नहीं निकलेगा तब तक वहां से वो निकलेंगे नहीं। ಇದು ದಿಗಂಬರ ಪರಂಪರೆ ಇದೆ। तो अल्प अल्पद विषय ಏನಿದೆಯಲ್ಲ, ये अल्पता जो है यही श्वेतांबर मत है। वो कोई बहुत बड़ा अपराध वहां पर भी नहीं है। इतना सही अपराध है वो क्या है कि कहते थोड़ा बहुत तो चलता है। वो लंगोटी कथे ಗೊತ್ತಿದೆ ಎಲ್ಲರೂ। तो ಅದೇ ಸಮಸ್ಯೆ ಇದೆ। ಒಂದು ಪರಿಗ್ರಹ ತಂದ್ರೆ ಅದರ ಹಿಂದೆ 100 ಪರಿಗ್ರಹ ಶುರು ಆಗ್ಬಿಡುತ್ತೆ। ಮನೆಯಲ್ಲಿ ಒಂದು ವಸ್ತು ತಗೊಂಬಂದ್ರೆ ಆ ವಸ್ತು ಹಿಂದೆ 100 ವಸ್ತು ಬಂದಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ। तो नमगनसते ಒಂದು वस्तु ಇಲ್ಲ, एक वस्तु के पीछे और बहुत सारी वस्तुएं आती हैं। तो अल्पता जो है ना, वो अल्पता अल्प रहता नहीं, वो बहुत बड़ा हो जाता है। अल्प लोभ ಅಂತ ನಾವೇನು ಕರಿತೀವಿ ಅದು ಅಲ್ಪ ಆಗಿರೋದಿಲ್ಲ, ಅದು ದೊಡ್ಡದಾಗ್ಬಿಡುತ್ತೆ। वो बड़ा कब होता है पता ही नहीं चलता। भाई ಯಾವ ಮಗು ನಾನು 100ಕ್ಕೆ 100 ಮಾರ್ಕ್ಸ್ ತೆಗಿತೀನಿ ಅಂತ ಅಭ್ಯಾಸ ಮಾಡಿದ್ರೆ ಆವಾಗ ಅವನಿಗೊಂದು 90-95 ಮಾರ್ಕ್ಸ್ ಸಿಗುತ್ತೆ। ಮತ್ತು ನಾನು ಪಾಸ್ ಆಗ್ತೀನಿ ಅಂತ ಅಭ್ಯಾಸ ಮಾಡಿದ್ರೆ वो तो फेल हो जाएगा ना। हागे भाई श्रद्धा तो रखो कि समस्त प्रकार का लोभ तो त्यागने योग्य है। ಎಲ್ಲಾ ಪ್ರಕಾರದ ಮಾಯಾಚಾರ ಅಂತೂ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇದೆ। ಯಾವುದೇ ಪ್ರಕಾರದ ಲೋಭ, ಯಾವುದೇ ಪ್ರಕಾರದ ಮಾಯಾಚಾರ, ಯಾವುದೇ ಪ್ರಕಾರದ ಕ್ರೋಧ, ಯಾವುದೇ ಪ್ರಕಾರದ ಮೋಹ, मान, अहंकार, स्वाभिमान, ये किसी भी प्रकार का हो ये ठीक नहीं। श्रद्धा तो ये रखो, ये मत बोलो कि हाँ ये तो ठीक है ये ठीक नहीं है। नहीं, ठीक नहीं है तो कुछ भी ठीक नहीं है। ಇದು ದಿಗಂಬರ ಮತ ಇದೆ, ಇದು ದಿಗಂಬರ ಧರ್ಮದ ಉಪದೇಶ ಇದೆ। ಅದು ಹೇಳುತ್ತೆ ಎಲ್ಲವೂ ಕೂಡ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇದೆ। हाँ, अब आ जाओ प्रैक्टिकल पे, कितना त्याग कर पाते हो वो अलग बात है। ಎಷ್ಟು ತ್ಯಾಗ ಮಾಡಲಿಕ್ಕಾಗತ್ತೆ ಅದು ಬೇರೆ ವಿಷಯ है ना। ಆದರೆ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇದೆ ಅನ್ನೋದಾದ್ರೂ ಒಪ್ಕೊ ಮೊದಲು। ये तो बोलो पहले भाई ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಎದ್ದೇಳಬೇಕು, ಇದನ್ನು ಮೊದಲು ಒಪ್ಕೋ। ನೀ ನಾಳೆ ಎದ್ದೇಳ್ತೀಯೋ ಬಿಡ್ತೀಯೋ ಅದು ಆಮೇಲೆ, ಪೆಲೆ ಮಾನೋದ ಸೈ। ನೀನು ಒಪ್ಪಲೇ ಇಲ್ಲ ಅಂದ್ರೆ ಜೀವನದಲ್ಲಿ ಯಾವತ್ತೂ ಎದ್ದೇಳೋದಿಲ್ಲ। ಸಮझ? ಪೆಲೆ ಮಾನೋ, ಸ್ವೀಕಾರ ಕರೋ, ಶುದ್ಧೆ ಮಾಡು ಮೊದಲು। ಶುದ್ಧೆಯಲ್ಲಾದ್ರೂ ಮೊದಲು ಲೋಭವನ್ನ ಲೋಭ ಅಂತ ತಿಳಿ। शुद्धा में तो कम से कम लोभ को पाप जानो, उसको अलंकृत करके ಅದನ್ನ डेकोरेट ಮಾಡಿ। अपन बोलते हैं जैसे ममता, तो ममता किसी का नाम तो नहीं यहाँ पे तो ममता वो तो लोभ है ना। तो आदर ನಾವು ಅದಕ್ಕೆ ಏನನ್ನು ಬಿಡ್ತೀವಿ, वो तो अच्छा है। ममता तो अच्छा होती है कि नहीं भाई किसी भी प्रकार का लोभ हो वो बुराई है, वो जानवर का लक्षण है। ಅದು ಪ್ರಾಣಿ ಲಕ್ಷಣ, ಪಶು ಲಕ್ಷಣ ಇದೆ। ಯಾವುದೇ ಪ್ರಕಾರದ ಕಷಾಯ ಏನಿದೆ, ಕ್ರೋಧ, ಮಾನ್, ಮಾಯಾ, ಲೋಭ, ಅದು ಪ್ರಾಣಿಗಳ ಲಕ್ಷಣ ಇದೆ। तो ಶ್ರದ್ಧೆಯಲ್ಲಿ ಮೊದಲು ಸ್ವೀಕಾರ ಮಾಡು, ಅಲ್ಪ ಮಾತ್ರವೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಇಲ್ಲ। ಎಲ್ಲ ಪಾಪ ಇದೆ, सब पाप है। अब
अपना ಪ್ರಯತ್ನ ನಿರಂತರವಾಗಿ ನಡೆಸು. अपना प्रयास रखो कि हाँ ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟಷ್ಟು ಬಿಡ್ತಾ ಇದ್ದೀನಿ. अब ये नाटक मत करो कि सब छोड़ दिया, नहीं, वो भी नहीं करना. श्रद्धा में रखो कि सारा ही लोभ गलत है, पाप. ಇನ್ನು ಎಷ್ಟೆಷ್ಟು ಸಾಧನೆ ಮಾಡಿ ಬಿಡಕ್ಕಾಗುತ್ತೆ ಅಷ್ಟು ಬಿಡೋದಿದೆ, ಉತ್ನಾ छोड़ते जाओ. तो ಇದು ದಿಗಂಬರ ಶ್ವೇತಾಂಬರದಲ್ಲಿ ವ್ಯತ್ಯಾಸ ಇದೆ. ಅಲ್ಪ ಸ್ವಲ್ಪ तो ಇನ್ನು ಮುಂದೆ ಯಾವತ್ತೂ ಅದನ್ನು ಹೇಳೋದಿಲ್ಲ, ಯಾರು ಆ ಥರ ವಿಚಾರ ಮಾಡೋದಿಲ್ಲ. ये अपने अंदर श्वेतांबर का मत है कि अल्प हिंसा तो अच्छा है, अल्प पाप ಒಳ್ಳೆಯದಿದೆ, ऐसा नहीं कहना.